ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂದ್ರೆ ನಾನು ಒಂದು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿ 1 ಮಂತ್ ಆಯ್ತು. ಈ 1 ಮಂತ್ ಅಲ್ಲಿ ನಾ ಏನೆಲ್ಲ ಥಿಂಗ್ಸ್ಗಳನ್ನ ಕಲಿತೆ, ಏನೆಲ್ಲ ರಿಯಾಲಿಟಿಗಳು ನನಗೆ ಎದುರಾದವು ಅಂತ ನಾನು ತಿಳಿಸ್ಕೊಡ್ತೀನಿ. ನಾನು 1 ಮಂತ್ ಹಿಂದೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಒಂದು ಜರ್ನಿ ಏನಿತ್ತಪ್ಪ ಅಂದ್ರೆ, ನನಗೆ ಈ ಒಂದು ಸ್ಕಿಲ್ಸ್ ಕಲಿಯೋದು ಬಹಳ ಇಂಪಾರ್ಟೆಂಟ್ ಇತ್ತು. ಮೊದಲು ನಾನು ಈ ಒಂದು ಆಫ್ಟರ್ ಪೋಸ್ಟ್ ಗ್ರಾಜುಯೇಷನ್ ಆದ್ಮೇಲೆ ನಾನು ಯಾವ್ದಾದ್ರು ಕಾಲೇಜಲ್ಲಿ ಟೀಚಿಂಗ್ ಮಾಡಬೇಕು ಅನ್ಕೊಂಡಿದ್ದೆ. ಆದ್ರೆ ಟೀಚಿಂಗ್ ಆಪರ್ಚುನಿಟಿ ಸಿಗಲಿಲ್ಲ. ಆದ ಕಾರಣಕ್ಕೆ ನಾನು ಯಾಕೆ ಯೂಟ್ಯೂಬ್ ಅಲ್ಲಿ ಆನ್ಲೈನ್ ಪ್ಲಾಟ್ಫಾರ್ಮ್ ಅನ್ನ ಯೂಸ್ ಮಾಡ್ಕೋಬಹುದು ಅನ್ನೋ ಒಂದು ಥಿಂಕಿಂಗ್ ಬಂತು. ಆ ಥಿಂಕ್ ಇಂದ ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದೆ. ಈ ಯೂಟ್ಯೂಬ್ ಜರ್ನಿ ನೋಡ್ತಾ ಇರ್ಬೋದು, ನೀವು ನನಗೆ ಸಪೋರ್ಟ್ ಮಾಡ್ತಿದ್ದೀರಾ. ಆ ಒಂದು ಸಪೋರ್ಟ್ ಇಂದ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಈ ಒಂದು ಮಂತ್ ಅಲ್ಲಿ ಏನೆಲ್ಲ ಬದಲಾವಣೆಗಳು ಆದವು ಅಂದ್ರೆ, ಈ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದಾಗಿರ್ಬೋದು. ವಿಡಿಯೋ ಒಂದೊಂದ್ಸರಿ ಏನಾಗಲ್ಲ, ಪೇಷನ್ಸ್ ಮೇಂಟೈನ್ ಮಾಡೋದಾಗುತ್ತೆ. ವಿಡಿಯೋ ಹಾಕ್ತಿವಿ ಆದ್ರೆ ಯಾವ್ದು ವ್ಯೂಸ್ ಬರಲ್ಲ, ಲೈಕ್ ಆಗಲ್ಲ, ಕಮೆಂಟ್ಸ್ ಆಗಲ್ಲ. ಆ ಒಂದು ಪೇಷನ್ಸ್ ಬಹಳ ಬಿಲ್ಡ್ ಆಯ್ತು. ಮತ್ತೆ ನೋಡ್ಬೋದು, ನನ್ನ ಟೈಮ್ ನನಗೆ ಟೈಮ್ ಸಿಗಲ್ಲ. ಈ ಎಲ್ಲ ವಿಡಿಯೋ ಮಾಡ್ಬೇಕಾದ್ರೆ ಟೈಮ್ ಸಿಗಲ್ಲ. ಒಂದೊಂದ್ಸರಿ ಯಾವ ರೀತಿ ಒಂದು ವಿಡಿಯೋ ಮಾಡಬೇಕು, ಯಾವ ರೀತಿ ಒಂದು ಐಡಿಯಾ ಬೇಕು, ಐಡಿಯಾ ಆ ರೀತಿ ಸಿಗದೆ ಪ್ರಾಬ್ಲಮ್ ಆಗುತ್ತೆ. ಈ ತರ ಎಲ್ಲಾ ಫೇಸ್ಗಳನ್ನ ಇಟ್ಕೊಂಡು ನಾನು ಏನ್ ಮಾಡ್ತೀನಿ, ವಿಡಿಯೋಗಳ ಮಾಡ್ತೀನಿ. ಈ ಯೂಟ್ಯೂಬ್ ಅರ್ನಿಂಗ್ ನೋಡಬಹುದು, ಏನೆಲ್ಲ ಅರ್ನಿಂಗ್ ಆಯ್ತು ನನಗೆ ಅಂತ. ಈಗ ಸದ್ಯದಲ್ಲಿ ನಾನು ಪ್ರೆಸೆಂಟ್ ಟಿಲ್ ನೋಡ್ತಾ ಇರಬೇಕಾದ್ರೆ 316 ಅಂದ್ರೆ 316 ಜನ ನನಗೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ. 15K ವ್ಯೂಸ್ ಇದೆ. ಒಂದು 100+ ವಾಚ್ ಅವರ್ಸ್ ಇದೆ. ಇಷ್ಟೆಲ್ಲ ಸಾಧ್ಯ ಆಗಿದ್ದು ನಿಮ್ಮ ಒಂದು ಸಹಕಾರದಿಂದ ಅಂತ ಹೇಳ್ಬೋದು. ನನಗೆ ನಾನು ಏನೋ ಯೂಟ್ಯೂಬ್ ಜರ್ನಿ ಮಾಡದಿದ್ರೆ ನಾನು ಏನೋ ಕಾಮನ್ ಆಗಿ ಇರ್ತಿದೆ. ಆದ್ರೆ ಇಷ್ಟೆಲ್ಲ ನನಗೆ ಸಹಕಾರ ಸಿಗ್ತಿದ್ದಿಲ್ಲ ಅನಿಸುತ್ತೆ. ಈ ಒಂದು ಸಹಕಾರ ಸಿಕ್ಕಿದ್ದು ನನ್ನ ಒಂದು ಯೂಟ್ಯೂಬ್ ಜರ್ನಿಯಿಂದ. ಈ 1 ಮಂತ್ ಅಲ್ಲಿ ಏನೆಲ್ಲ ಆಯ್ತಂದ್ರೆ, ನನಗೆ ಪೇಷನ್ಸ್ ಬೆಳೀತು, ಮತ್ತೆ ಸ್ಕಿಲ್ಸ್ ಬೇಕು. ಏನಪ್ಪಾ ಅಂದ್ರೆ, ನಾನು ಸರಿಯಾದ ರೀತಿಯಲ್ಲಿ ತಮಿಳ್ ಮಾಡೋದಕ್ಕಂತೆ ನಾನು ಸೋಷಿಯಲ್ ಮೀಡಿಯಾದಿಂದ ಹೊರಗುಳಿದಿದ್ದೆ. ಅದ್ರ ನಂತರ ಈ ಒಂದು ನನಗೆ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದು ಥಿಂಕ್ ಬಂದಂತ ಸಂದರ್ಭದಲ್ಲಿ ನಾನು ಏನ್ ಮಾಡಿದೆ, ಯೂಟ್ಯೂಬ್ ಜರ್ನಿಗೆ ಕಾಲಿಟ್ಟೆ. ಆ ನಂತರ ನಾನು ನೋಡ್ತಾ ಇರ್ಬೋದು, ಪ್ರೆಸೆಂಟ್ ಅಲ್ಲಿ ನಾನು ತಮಿಳ್ ಮಾಡ್ತಾ ಇದ್ದೀನಿ, ಒಳ್ಳೆ ವಿಡಿಯೋ ಎಡಿಟಿಂಗ್ ಮಾಡ್ತಾ ಇದ್ದೀನಿ, ವಿಡಿಯೋ ಸ್ಕ್ರಿಪ್ಟ್ ಬರಿತಾ ಇದ್ದೀನಿ. ಈ ರೀತಿ ಎಲ್ಲ ಒಂದು ನನಗೆ ಸ್ಕಿಲ್ಸ್ ಬೆಳೆಸಿದ್ದು ಒಂದು 1 ಮಂತ್ ಜರ್ನಿ ಆಯ್ತು. ಈ 1 ಮಂತ್ ಜರ್ನಿಲಿ ಏನೆಲ್ಲ ನನಗೆ ಸ್ಟ್ರಗಲಿಂಗ್ ಫೇಸ್ ಇದೆ ಅಂದ್ರೆ, ಒಂದೊಂದು ಟೈಮ್ ವಿಡಿಯೋ ವಿರಲ್ ಆಗಲ್ಲ. ಫಸ್ಟ್ ವಿಡಿಯೋ ಹಾಕುವಾಗ ನನಗೆ ಬಹಳ ಡೌಟ್ ಇತ್ತು. ನನ್ನ ಈ ವಿಡಿಯೋ ಹಾಕೋದು ನನಗೆ ಯೂಸ್ ಆಗುತ್ತಾ, ಇದರಿಂದ ಏನ್ ಜನ ಯೂಸ್ ಥಿಂಕ್ ಮಾಡ್ತಾರೆ, ಏನ್ ಅನ್ಕೋಬಹುದು, ಏನಿಲ್ಲ, ಬಹಳ ಥಾಟ್ಸ್. ನಾನು ಅದೇನೋ ಒಂದು ಬಂಡ ಧೈರ್ಯ ಅಂತಾರಲ್ಲ, ಆ ಒಂದು ಧೈರ್ಯದಿಂದ ನಾನು ತಗೊಂಡು ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದೆ. ಸರಿಯಾಗಿ ರೆಸ್ಪಾನ್ಸ್ ಬರಲಿಲ್ಲ. ಆದ್ರೆ ನನಗೆ ಅನಿಸ್ತು, ಇದು ಕಂಟಿನ್ಯೂ ಮಾಡೋದು ಸರಿನಾ ತಪ್ಪು ಅಂತ ಎಲ್ಲ ಡೌಟ್ಸ್ ಬಂದ್ವು. ಆದ್ರೆ ಏನ್ ಮಾಡೋದು, ಬೇರೆ ದಾರಿ ಇಲ್ವಲ್ಲ ನಮಗೆ. ಓಕೆ, ಅದನ್ನೇ ಮಾಡೋಣ ಅನ್ಕೊಂಡು ಇಷ್ಟೆಲ್ಲ 1 ಮಂತ್ ವರೆಗೆ ಬಂದಿದೆ. ನೋಡ್ಬೋದು 1 ಮಂತ್ ಅಲ್ಲಿ ನಾವು ಯಾವೆಲ್ಲ ರಿಸಲ್ಟ್ ಕೊಟ್ಟಿದ್ದೀವಿ ಅಂತ ನೋಡ್ಬೋದು. ಮುಂದಿನ ದಿನಮಾನಗಳಲ್ಲಿ ಇನ್ನಷ್ಟು ಕ್ವಾಲಿಟಿ ಹೆಚ್ಚು ಮಾಡುವಂತ ಪ್ರಯತ್ನ ಮಾಡ್ತೀನಿ. ನಿಮ್ಮ ಒಂದು ಸಹಕಾರ ಹೀಗೆ ಇರಲಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು.